ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ, ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಇದು ನಿಮಗೆ ವಿಲೇಜಿಂದ ಒಂದು 250 ಮೀಟ್ರು, ವಿಲೇಜಿಂದ 250 ಮೀಟ್ರು ಮಡ್ ರೋಡು. ಅಂದರೆ ನಿಮಗೆ ಇದು ಕೂಡ ಪ್ಲ್ಯಾನ್ ದಾರಿ, ಯಾರು ಕೂಡ ಲ್ಯಾಂಡು ಬಿಟ್ಕೊಂಡಿರೋದಲ್ಲ. ಇದು ನಿಮಗೆ ಪ್ಲ್ಯಾನ್ ದಾರಿ ಸ್ನೇಹಿತರೆ. ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸ್ವಲ್ಪ ಕಾರ್ನರ್ ಬರುತ್ತೆ, ಮಡ್ ರೋಡ್ ಆದರೂ ನಮಗೆ ಕಾರ್ನರ್ ಬರುತ್ತೆ. ಈ ಲ್ಯಾಂಡ್ಗೂ ಕೂಡ ನಾವು 2 ಕಡೆ ದಾರಿ ಇದೆ ಸ್ನೇಹಿತರೆ. 2 ಕಡೆಯಿಂದ ನಾವು ಇದಕ್ಕೆ ಬರಬಹುದು. ಸುತ್ತ ನೋಡಿ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿದೆ, ಸೌಂದರ್ಯ. ಇಲ್ಲಿ ಆರಾಮಾಗಿ ಸುತ್ತ ನೋಡಲಿಕ್ಕೆ ಒಂದು ಆನಂದ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ರನ್ನಿಂಗ್ ಕಂಡೀಷನ್ ಮಾಡ್ತಾಯಿದ್ದಾರೆ. ಜಾಗ ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ. ನಾವು ಕೂಡ ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮ ನಾವಿಲ್ಲಿ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ನಿಮಗೆ ಇವತ್ತು ಈ ಥರ ಲೊಕೇಶನ್, ಈ ಥರ ಜಾಗ ಬೇಕು ಅಂದರೆ ತುಂಬ ಕಷ್ಟ ಇದೆ. ಒಳ್ಳೆ ಜಾಗ ಇದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಎಕ್ಕರ್ ಬಂದು 30 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 30 ಲಕ್ಷ ಹೇಳ್ತಾರೆ ಇವರು. ಇದರಲ್ಲೇನು ಜಾಸ್ತಿ ಕಡಿಮೆ ಮಾಡೋದಿಲ್ಲ. ಮಾಡಿದ್ರೆ ನಿಮಗೆ 50,000, 1 ಲಕ್ಷ ಮಾಡಿದ್ರೆ ಹೆಚ್ಚು. ಜಾಗ ಅಂತೂ ಫ್ಲ್ಯಾಟಾಗಿದೆ, ಚೆನ್ನಾಗಿದೆ. ತಾವು ನೋಡ್ತಾ ಇದ್ದಾರೆ ಈಗ ಜಾಗ ಅನುಕೂಲಕರವಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸುತ್ತ ನೋಡಿ ಒಳ್ಳೆ ಜಾಗ. ನಾವು ಈ ಥರ ಜಾಗದಲ್ಲಿ ಒಳ್ಳೆ ಬೆಳೆ ಅಥವಾ ಒಳ್ಳೆ ತೋಟ ಮಾಡಿದ್ರೆ ತುಂಬ ಅನುಕೂಲಕರವಾಗಿರುತ್ತೆ ಸ್ನೇಹಿತರೆ. ಇವತ್ತು ಎಲ್ಲ ಕಡೆ ಪೊಲ್ಯೂಷನ್ ತಾಂಡವಾಡ್ತಿರೋದು ನಿಜ. ಆದರೂ ಕೂಡ ಈ ಜಾಗದಲ್ಲಿ ನಮಗೆ ಪೊಲ್ಯೂಷನ್ ಅನ್ನೋದು ಇಲ್ಲ. ಅಲ್ಲಲ್ಲಿ ತೋಟದಲ್ಲಿ ಮನೆಗಳು ಕಟ್ಕೊಂಡು ಜನಗಳು ವಾಸ ಮಾಡ್ಕೊಂಡಿದ್ದಾರೆ. ಇದ್ರ ಪಕ್ಕದಲ್ಲೂ ಕೂಡ ಅಷ್ಟೇ ಜಮೀನಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ಇದ್ದಾರೆ ಸ್ನೇಹಿತರೆ. ನಮಗೆ ಈ ಥರ ಇದ್ದಾಗ ನಾವು ಕೂಡ ಇಲ್ಲಿ ಆರಾಮಾಗಿ ಒಂದು ಬೋರ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಬೋದು. ಪಕ್ಕದಲ್ಲಿ ನೋಡಿ ತೆಂಗು ಹಾಕ್ಕೊಂಡಿದ್ದಾರೆ, ಅವರೇ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅವರೇ ಬಂದಿದೆ ಅಂತಂದರೆ. ಈ ಸಲ ಇನ್ನೂ ಸ್ಟಾರ್ಟ್ ಆಗುತ್ತೆ ನಿಮಗೆ ಅವರೆಕಾಯಿ ಕಾಲ. ತುಂಬ ನಮ್ಮ ಕಡೆ ಅಂತೂ ಅವರೆಕಾಯಿ 7 ಮಾಡಿಸೋಷ್ಟು ತುಂಬ ಚೆನ್ನಾಗಿರ್ತದೆ, ರುಚಿಕರವಾಗಿ. ಒಳ್ಳೆ ಸೊನ್ನೆಕಾಯಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗಲೂ ಹೂವೆಲ್ಲ ಬಿಟ್ಟು ಚೆನ್ನಾಗಿದ್ದಾವೆ. ಆ ಥರ ಇರೋ ಜಾಗದಲ್ಲಿ ನಾವು ಕೂಡ ನಮ್ಮ ಜಾಗದಲ್ಲಿ ಒಳ್ಳೆ ಕಲ್ಟಿವೇಷನ್ ಮಾಡಿಕೊಂಡು ಸಾವಯವ ಕೃಷಿ ಮಾಡಿಕೊಂಡು ಸಾಧ್ಯ ಆದಷ್ಟು ಸಾವಯವ ಕೃಷಿ ಮಾಡಿ 4 ಜನಕ್ಕೆ ಮಾದರಿ ಆಗಬೇಕು ಸ್ನೇಹಿತರೆ. ಕಲ್ಟಿವೇಷನ್ ಎಲ್ಲರೂ ಮಾಡ್ತಾರೆ, ಬಟ್ ನಾವೇನಂತ ಅದರಲ್ಲಿ ಸ್ವಲ್ಪ ಬದಲಾವಣೆ. ನೋಡಿ ಜಾಗ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಸೂಪರಾಗಿದೆ ಸ್ನೇಹಿತರೆ. ನೋಡಿ ಕಾರ್ನರ್ ಜಾಗ, ಇದು ನಮಗೆ ಕಾರ್ನರ್ ಬರುತ್ತೆ. ಆಯಿತಾ? ನಾವು ಹೇಳೋದಲ್ಲ, ನಾವು ಆ ಥರ ಅಷ್ಟು ಅನುಕೂಲಕರವಾಗಿ ನಾವು ಒಂದು ಸಾವಯವ ಕೃಷಿ ಮಾಡಿದಾಗ 4 ಜನಕ್ಕೆ ಅನುಕೂಲ ಆಗಬೇಕು. 4 ಜನಕ್ಕೆ ಅನ್ನೋದಕ್ಕಿಂತ ನಮ್ಮ ಮುಂದಿನ ಫ್ಯೂಚರು, ಮಕ್ಕಳ ಭವಿಷ್ಯಕ್ಕೂ ಅನುಕೂಲ ಆಗಬೇಕು. ನಾವು ಎಷ್ಟು ಒಳ್ಳೆಯ ಪದಾರ್ಥಗಳನ್ನ ಜನಗಳಿಗೆ ಕೊಡ್ತೀವೋ ಅಷ್ಟು ಕೂಡ ಜನಗಳು ಸ್ವಲ್ಪ, ಈಗ ಎಲ್ಲರೂ ಕೂಡ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವರು ತಗೊಂಡವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ. ಅದರಲ್ಲೂ ನಾವು ಏನು ಮಾಡಬೇಕು, ಏನು ಬೆಳಿಬೇಕು ಅನ್ನೋದು ಅವರವರ ಅನುಕೂಲಕರವಾದ ಸನ್ನಿವೇಶವೆಲ್ಲ. ಯಾಕೆಂದರೆ ಒಬ್ರು ತೋಟನೇ ಮಾಡ್ಬೋದು, ಒಬ್ರು ಬೆಳೆನೇ ಬೆಳಿಬೋದು, ಅದು ಅವ್ರ ಇಚ್ಛೆ ಇರುತ್ತೆ. ಆದರೆ ಪ್ರತಿಯೊಬ್ಬರು ಕೂಡ ನಾವು ಈ ಥರ ಬೆಳಿಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ
ಬೆಳೀತಾ ಇದ್ದಾರೆ. ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ, ನೀರು ಹಿಂಗೆ ಓಡ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಜಾಗದಲ್ಲಿ ನಾವು ಹಿಂಗೆ ಮಾಡ್ಕೊಂಡಾಗ ನೋಡಿ, ಅವರೇ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ, ಎಲ್ಲ ತುಳುಕ್ತಾ ಇದ್ದಾವೆ ನೋಡಿ. ರೋಡ್ಗೆ ನಮಗೆ ಏಕ ಇದೆ ಲ್ಯಾಂಡು. ತುಂಬ ನೋಡೋಕ್ಕೆ ಲೊಕೇಶನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಜಾಗದಲ್ಲಿ ನಿಜವೂ ವಾಸ ಮಾಡಿದ್ರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೀರು, ಪ್ರತಿಯೊಂದು ಸಿಗುತ್ತೆ. ಮನುಷ್ಯನ ಬುದ್ಧಿ ಕೂಡ ತುಂಬ ಸಿಗುತ್ತೆ. ಹೆಲ್ತು, ವೆಲ್ತು, ಹ್ಯಾಪಿನೆಸ್ ಅಂತ ನಾವು ಬಾಯಲ್ಲಿ ಹೇಳ್ತೀವಿ. ಅದನ್ನು ಈ ಥರ ಜಾಗದಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯ. ಬಾಯಲ್ಲಿ ಹೇಳೋಕ್ಕೂ ಮಾಡಲಿಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ದೊಡ್ಡವ್ರು ಹೇಳಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಹಂಗೆ ನಾವಿಲ್ಲಿ ವರ್ಕ್ ಮಾಡಿದಾಗ ನಮಗೆ ಇದರಲ್ಲಿ ಏನು ಎತ್ತ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಹೇಳಿದಷ್ಟು ಸುಲಭನೂ ಅಲ್ಲ. ಆದ್ರೆ ಮಾತ್ರ ಮನುಷ್ಯನ ಜೀವನ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಬರೋದಂತೂ ಖಂಡಿತ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮಸ್ಕಾರ, ಧನ್ಯವಾದಗಳು.